ವೆಲ್ಕಮ್ 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 ಬ್ಯಾಕ್ ಅಂದ್ಕೊಳ್ಳಿ ಮೋಟೋ ವ್ಲಾಗ್ ಮತ್ತು ಲೈಫ್ ಸ್ಟೈಲ್ಗೆ. ಸೊ ಇವತ್ತೊಂಚೂರು ಮಧ್ಯಾಹ್ನ ಆಗಿಬಿಟ್ಟಿದೆ, ಅಂದರೂ ವರ್ಕೌಟ್ ಅಂತೂ ಮಾಡಲೇಬೇಕಲ್ವಾ. ವರ್ಕೌಟ್ ಎಲ್ಲ ಮಿಸ್ಸೇ ಮಾಡೋಕ್ಕಾಗಲ್ಲ. ಜುಪ್ 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 ಅಂತ ಹೋಗೋದೇನೆ, ಜುಪ್ 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 ಅಂತ ವರ್ಕೌಟ್ ಮಾಡೋದೇನೆ. ಇವಾಗ ನಾವು ನಮ್ಮ ಕೆಲಸ ಮಾಡೋಣ, ಬೇರೆಯವ್ರು ಏನಾರೋ ಮಾಡಲಿ, ಅದಕ್ಕೂ ಇದಕ್ಕೂ ನಮಗೇನು ಸಂಬಂಧನೇ ಇಲ್ಲ. ದೇವ್ರಾಣೆ ಇನ್ಸ್ಟಾಗ್ರಾಮಲ್ಲಿ ಬಂದ ಮೇಲೆ ನಾನು ಇದುವರೆಗೂ ಯಾವತ್ತೂ ಯಾರಿಗಾರೋ ಫಾಲೋ ಮಾಡಿ, ಲೈಕ್ ಮಾಡಿ ಅಥವಾ ಶೇರ್ ಮಾಡಿ ಅಂತ ಇದುವರೆಗೂ ಯಾರ ಹತ್ರನೂ ಭಿಕ್ಷೆನೇ ಬೇಡಲಿಲ್ಲ. ನಾನು ಯಾಕೆ ಭಿಕ್ಷೆ ಬೇಡಲಿಲ್ಲ ಅಂದರೆ, ನನಗೆ ಗೊತ್ತು ನಾನು ಮಾಡೋದು ಕೆಲಸ ತುಂಬ ಕಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಭಿಕ್ಷೆ ಯಾಕೆ ಬಿಡೋದು? ಯಾರ ಕೈಯಲ್ಲಿ ಆಗಲ್ಲ, ಯಾರ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂಥವ್ರು ಭಿಕ್ಷೆ ಬೇಡ್ತಾರೆ. ಯಾರ ಕೈಯಲ್ಲಿ ಆಗತ್ತೆ ಅವ್ನು ಯಾವತ್ತೂ ಭಿಕ್ಷೆ ಬೇಡಲ್ಲ. ಅವನಿಗೆ ಗೊತ್ತು ಅವ್ನ ವ್ಯಾಲ್ಯೂ ಏನು ಅಂತ. ಯಾರಿಗೆ ವ್ಯಾಲ್ಯೂ ಇರಲ್ಲ ನಮ್ಮನ್ನಂಥ ಬೋಳಿ ಮಕ್ಕಳು ಭಿಕ್ಷೆ ಬೇಡ್ತಾರೆ, ಹಿಂಗೆ ಮಾಡಿ ಹಂಗೆ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ. ನಾನಂತೂ ಅವನಮ್ಮ ನಾನು ಆ ಥರ ಸುಳ್ಳು ಮಗ ಅಲ್ವೇ ಅಲ್ಲ. ನಾನು ನಕ್ಕನೇನೇ ಆಗಲಿ ಒನ್ ಮ್ಯಾನ್ ಆರ್ಮಿ, ಡಿ ಬಾಸ್ ಥರ ಇದ್ದರೆ ಅವನಮ್ಮನ್ ನೆಮ್ಮದಿಯಾಗಿರಬೇಕು. ಬಾನಣ್ಣ, ನಾನೇನಣ್ಣ ಮಾಡಲಿ? ಎಳ್ನೀರು ರೇಟ್ ಜಾಸ್ತಿ ಆಗಿಬಿಟ್ಟಿದೆ, 60 ರೂಪಾಯಿ ಆಗಿಬಿಟ್ಟಿದೆ. 15-20 ದಿನ ಹಿಂದೆ ಬರೀ 30 ರೂಪಾಯಿ ಇತ್ತು, ಇವಾಗ 60 ರೂಪಾಯಿ ಆಗಿಬಿಟ್ಟಿದೆ. ಇದೇ ಥರ ಎಳ್ನೀರು ರೇಟ್ ಜಾಸ್ತಿ ಆಗಿಬಿಟ್ರೆ ಎಳ್ನೀರು ಕುಡಿಯೋರೇ ಜನ ಇರಲ್ಲ. ಅದು ಬೇರೆ ಸಮ್ಮರ್ ಸೀಸನ್ ಬೇರೆ. ಇವಾಗ ಎಳ್ನೀರು ರೇಟು ಏನಿಲ್ಲನೇನೋ 70 ರೂಪಾಯಿಗೆ ಬರುತ್ತೆ. 70-75 ರೂಪಾಯಿ ಮಿಸ್ಸೇ ಇಲ್ಲ. ನಾನಂತೂ ಅದಕ್ಕೆ ಎಳ್ನೀರು ಕುಡಿಯೋದೇ ಬಿಟ್ಬಿಟ್ಟಿದ್ದೀನಿ. ಎಲ್ಗುರು ಕುಡಿಯೋಣ, 70 ರೂಪಾಯಿ ಎಳ್ನೀರು ಕುಡಿಯೋದು ಬದಲು ಜ್ಯೂಸ್ ಕುಡಿಬೋದು. 2 ಜ್ಯೂಸ್ ಬರುತ್ತೆ, ಒಂದು ವಾಟರ್ ಮೆಲನ್ನು, ಒಂದು ಮಸ್ಕ್ ಮೆಲನ್ನು. ಓಹೋ, ಎಳ್ನೀರಿಗಂತೂ ತುಂಬ ಡಿಮ್ಯಾಂಡು, ನೆಕ್ಸ್ಟ್ ಲೆವೆಲ್ ಡಿಮ್ಯಾಂಡ್. ಸಾಕು, ಅಂದರೆ ಒಂದು ವಡೆ ಹಾಕ್ಬಿಡಿ. ಬೇಡ 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 ಬೇಡ, ಏನು ಬೇಡ ಏನು ಬೇಡ. ಮತ್ತೆ ಯಾರು ಆರ್ಗನೈಸ್ ಮಾಡಿದ್ದೀರಾ? Awesome on you. Yeah. Yeah. Nice. What's up, Screw? Yeah, you are Screw. Screws. What? Heroine. Natte. Chappal ಹಾಕಿದ್ಯಾ? ಇವ್ರು ಚಪ್ಪಲ್ ಹಾಕೊಂಡಿಲ್ಲಲ್ಲ. ಮುಗ್ಬಿಡುತ್ತೆ ಲೈಟಿಂಗು. ಕ್ರೇಜಿ ಅನ್ಕೊಳ್ಳಿ, ಕ್ರೇಜಿ. ಓಹೋ, ಹಿಂದೆ ಹೆಲ್ಮೆಟ್ಟು, ಮುಂದೆ ಹೆಲ್ಮೆಟ್ಟು, ಮಿಡಲಲ್ಲಿ ಹೆಲ್ಮೆಟ್ಟೇ ಇಲ್ಲ. ಅಣ್ಣ ಈಸ್ ಕ್ರೇಜಿ ಅಲ್ಲ, ನಕ್ಕನ್ ಅಣ್ಣ ಈಸ್ ಸೂಪರ್ ಫಕಿನ್ ಸೆಕ್ಸಿ ಕ್ರೇಜಿ. ಓಹೋ, ಪೊಲೀಸವ್ರು ಯಾವ ಥರ ಕ್ಯಾಚ್ ಮಾಡ್ತಾ ಇದ್ದಾರೆ ಅಂದರೆ ನೆಕ್ಸ್ಟ್ ಲೆವೆಲಾಗಿ ಕ್ಯಾಚ್ ಮಾಡ್ತಾ ಇದ್ದಾರೆ. ಫಾಕ್ ಕ್ರೇಜಿ. ಸದ್ಯ ಬಚಾವ್ಗರು ನಾನು, ಇಲ್ಲಾಂದರೆ ಪಕ್ಕಾ ಪ್ಯಾಕ್ ಮಾಡ್ಕೊಂಡಿರೋರು ನನ್ನ ಅಂತೂ ಮಿಸ್ಸೇ ಇಲ್ಲ. ಓ ಫಕ್, ಏನು ಸಖತ್ತಾಗಿದೆ ಗುರು, ನೆಕ್ಸ್ಟ್ ಲೆವೆಲ್ ಆಗಿದೆ. ಫಾಕ್, ಈ ಥರ ಜೀಪ್ ಹಾಕೊಂಡು ನಕ್ಕ ನಾನು ಒಂದಿನ ಓಡಾಡಬೇಕು. ಯಾವತ್ತು ಓಡಾಡ್ತೀನೋ ಗೊತ್ತಿಲ್ಲ ಜೀವನದಲ್ಲಿ. ಒಟ್ಟಿನಲ್ಲಿ ನಿಯತ್ತಾಗೆ ದುಡ್ಡು ಮಾಡಿ ಅದು ಎಷ್ಟಾರು ವರ್ಷ ಆಗಲಿ, ಬಟ್ ಈ ಥರ ಜೀಪ್ ತೊಗೊಂಡು ನಾನು, ನಮ್ಮಪ್ಪ, ನಮ್ಮಮ್ಮ, ನನ್ನ ಹೆಂಡತಿ ಆಗೋವಳು, ಮಕ್ಕಳು ಎಲ್ಲ ನಕ್ಕನ್ ಇದಲ್ಲಿ ಹೋಗ್ತಾಯಿದ್ರೆ ಯಾವ ಥರ ಇರುತ್ತೆ ಅಂದರೆ ಜನ ನೋಡಿ
ದಂಗಾಗ್ಬಿಡಬೇಕು, 1 ಸೆಕೆಂಡು ದಂಗು. ಯಾರು ಗುರು ಇವನು ನಕ್ಕನ್ಲೇ ಅಂತ. ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು. ಫಾಕ್, ಏನು ಸಖತ್ತಾಗಿದೆ ಗುರು. ಶೇಡ್ ಅಮೇಝಿಂಗ್ ವಾಯ್ಸ್, ಓ ಮೈ ಗಾಶ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಶೇಷಾದ್ರಿಪುರಂ ಕಾಲೇಜು. ನಾನು ಇಲ್ಲೇ ಓದಿದ್ದು, ನನ್ನ ಫಸ್ಟ್ PUC ಮತ್ತು ಸೆಕೆಂಡ್ PUC. ದೇವರಾಣೆ ಗುರು, ಒಂದು ದಿನ ಕಾಲೇಜ್ಗೆ ಹೋಗಿಲ್ಲ ಅಂದ್ಕೊಳ್ಳಿ. ಡೈಲಿ ಬೆಳಗ್ಗೆ ಬರೋದು, ಒಂದು ಕ್ಲಾಸ್ ಅಟೆಂಡ್ ಮಾಡೋದು, ಆಮೇಲೆ ಇದೇ ಸ್ಪಾಟಿಂದ ಡೈಲಿ ಎಗ್ರ್ಕೊಂಡು ಬರ್ತಾ ಇದ್ದೆ. ಡೈಲಿ ಗುರು, ಒಂದು ದಿನನೂ ಮಿಸ್ ಆಗ್ತಾ ಇರಲಿಲ್ಲ. ಅವರು ನಮ್ಮ ಅಪ್ಪ ಅಮ್ಮಂಗೆ ಕಾಲ್ ಮಾಡಿಬಿಟ್ಟಿದ್ರು ಒಂದಿನ, ಏನಪ್ಪ ನಿಮ್ಮ ಮಗ ಬಂದೇ ಇಲ್ಲ ಕಾಲೇಜ್ಗೆ, 1 ತಿಂಗಳಾಯಿತು ಅಂತ. ನಮ್ಮಪ್ಪ ಫೋನ್ ಮಾಡಿ ಯಾವ ಥರ ಡೆಂಗುದ್ರು ಅಂದರೆ ಜೀವನನೇ ಹಾಳಾಗ್ಬಿಡ್ಬೇಕು ಆ ಥರ ಡೆಂಗುದ್ರು ನಮ್ಮಪ್ಪ. ಸೈಕೋ ಗುರು ಮಾತ್ರ. ಅದಕ್ಕೆ ಶೇಷಾದ್ರಿಪುರಂ ಕಾಲೇಜು ಲವ್ ಕಾಲೇಜು. ನನ್ನ ಜೀವನನೇ ಚೇಂಜ್ ಮಾಡಿರೋದು ಕಾಲೇಜು, ನನ್ನ ಜೀವನ ಹಾಳು ಮಾಡಿರೋದು ಕಾಲೇಜು. ಲವ್ ಯು ಶೇಷಾದ್ರಿಪುರಂ ಕಾಲೇಜ್. ನನ್ನ ಹತ್ರ ಒಂದು ಸ್ವಲ್ಪ ಕಾಸು ಬಂದ್ರೇನೂ ಸಾಕು, ನನಗಿಬ್ರು 3-4 ಜನಕ್ಕೆ ಫ್ರೆಂಡ್ಸ್ಗೆ ಹೊಟ್ಟೆ ತುಂಬ ಊಟ ತಿನ್ನಿಸ್ತೀನಿ, ಹೊಟ್ಟೆ ತುಂಬ ಕುಡಿಸ್ತೀನಿ, ಹೊಟ್ಟೆ ತುಂಬ ಸಿಗರೇಟ್ ಸೇಚ್ತೀನಿ, ಎಲ್ಲ ಮಾಡ್ತೀನಿ. ಅವ್ರಿಗೆ ಕಷ್ಟಾಗ ಆದಾಗೂ ಆಗ್ಬರ್ತೀನಿ. ಅದೇ ಅವ್ರ ಹತ್ರ ಒಂಚೂರು ಏನಾದ್ರು ದುಡ್ಡು ಬಂತು ಅಂದರೆ ಕಾಣಿಸ್ಕೊಳೋದೇ ಇಲ್ಲ, ಮರ್ತೇ ಹೋಗ್ಬಿಟ್ಟಿರ್ತಾರೆ ನಕ್ಕ ನಾನು ಯಾರು ಅಂತ. ಯಾವಾಗ ಕಾಣಿಸ್ಕೊತಾರೆ ಗೊತ್ತಾ? ಇನ್ನೇನು ಅವ್ರ ಹತ್ರ ಎಲ್ಲ ದುಡ್ಡೆಲ್ಲ ಖಾಲಿ ಆಗಿಬಿಟ್ಟಿರೋದು ಗೊತ್ತಾ, ಅವಾಗ ಕಾಣಿಸ್ಕೊತಾರೆ. ಅಂಥ ದೊಡ್ಡ ಬೋಳಿ ಮಕ್ಕಳು ನನ್ನ ಫ್ರೆಂಡ್ಸು. ನಕ್ಕನ ಫ್ರೆಂಡ್ಸ್ ಅಲ್ಲ, ಅವನ ಅಮ್ಮನ ದೊಡ್ಡ ಬೋಳಿ ಮಕ್ಕಳು ಫ್ರೆಂಡ್ಸು. ವೆಲ್ಕಮ್ 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 ಬ್ಯಾಕ್ ಅಂದ್ಕೊಳ್ಳಿ. ಬ್ಯಾಕ್ ಟು ಬ್ಯಾಕು. ನಾನಿವತ್ತು ಹೋಗ್ತಾ ಇದ್ದೀನಿ ಸಾಯಂಕಾಲನೇ ಬೇಗ ಜಿಮ್ಮಿಗೆ ಹೋಗಲೇಬೇಕು. ಅದಕ್ಕೆ ನಕ್ಕನ್ ಜಿಮ್ಗೆ ಹೋಗ್ತಾ ಇದ್ದೀನಿ, ಜುಪ್ ಅಂದ್ಕೊಂಡು. ಓಹೋ, ಸೊ ನಕ್ಕನ್ ಇವತ್ತಂತೂ ಗೋಪುರ ಬೇರೆ ಬಂದ್ಬಿಟ್ಟಿದೆ ನನ್ನ ಕೈಯಲ್ಲಿ. ಅವನ ಅಮ್ಮನ ಈ ರೋಡ್ ಬೇರೆ ಕ್ಲೋಸ್ ಆಗಿಬಿಟ್ಟಿದೆ. ಫಕ್ ಐಸ್ ಫಾಕ್. Oh my gosh. ವೆಲ್ಕಮ್ ಬ್ಯಾಕ್ ಅಂದ್ಕೊಳ್ಳಿ. ಬ್ಯಾಕ್ ಟು ಬ್ಯಾಕು. ನಾನಿವತ್ತು ಹೋಗ್ತಾ ಇದ್ದೀನಿ ಸಾಯಂಕಾಲನೇ ಬೇಗ ಜಿಮ್ಮಿಗೆ ಹೋಗಲೇಬೇಕು. ಅದಕ್ಕೆ ನಕ್ಕನ್ ಜಿಮ್ಗೆ ಹೋಗ್ತಾ ಇದ್ದೀನಿ, ಜುಪ್ ಅಂದ್ಕೊಂಡು. ಓಹೋ, ಸೊ ನಕ್ಕನ್ ಇವತ್ತಂತೂ ಗೋಪುರ ಬೇರೆ ಬಂದ್ಬಿಟ್ಟಿದೆ ನನ್ನ ಕೈಯಲ್ಲಿ. ಅವನ ಅಮ್ಮನ ಈ ರೋಡ್ ಬೇರೆ ಕ್ಲೋಸ್ ಆಗಿಬಿಟ್ಟಿದೆ. ಫಕ್ ಐಸ್ ಫಾಕ್. La 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 la. Oh my gosh. ದುಡ್ಡಿಂದೆ ಹೋಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಿಮ್ಮ ಹತ್ರ ದುಡ್ಡಿದ್ರೆ ಅದನ್ನ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಈ ದುಡ್ಡಿದೆ ಅಂತ ನಂತರ ಚಪ್ಪರ್ ಶೋಕಿ ಗಿಕ್ಕಿ ಎಲ್ಲರ ಬಿಟ್ಟಿರ್ತೀರ. ನನ್ನ ಹತ್ರ ಮುಂಚೆ ಹಂಗೇನೆ ದುಡ್ಡು ಬೇಜಾನ್ ಬರ್ತಾಯಿತ್ತು. ನಕ್ಕನ ಅವಾಗ ದುಡ್ಡಿನ ಒಂಚೂರು ವ್ಯಾಲ್ಯೂ ಗೊತ್ತಿರಲಿಲ್ಲ. ಅವನ ಅಕ್ಕನ ಇವಾಗ ದುಡ್ಡು ಇಲ್ಲ ಅಲ್ವಾ, 1 ರೂಪಾಯಿನೂ ತುಂಬ ವ್ಯಾಲ್ಯೂ. ನಾನು ಇವಾಗ ಹೆಂಗೆ ಅಂದರೆ 100 ರೂಪಾಯಿ ಆಗೋ ಜಾಗ ನಾನು ಖರ್ಚು ಮಾಡೋದು ಬರೀ 50 ರೂಪಾಯಿ 30 ರೂಪಾಯಿ. ನಾನು ಅಂದ್ಕೊತೀನಿ ಈ 70 ರೂಪಾಯಿಯಲ್ಲಿ ನಾನು ಎಲ್ಲ ಮಾಡ್ಬೋದು. ಮುಂಚೆ ಹಂಗಿರಲಿಲ್ಲ. ನಕ್ಕ 100 ರೂಪಾಯಿ ಬಂತ, ನಕ್ಕ 100 ರೂಪಾಯಿ ಜುಪ್ ಅಂತ ಅನ್ಸ್ಬಿಡೋದು ಅಷ್ಟೇ. ನಕ್ಕನ್ ಆ ಥರ ಚಪ್ಪರ್ ಬಾಳ್ತಾ ಇದ್ದೆ. ನಮ್ಮನ್ನು ಇವಾಗ ಬುದ್ಧಿ ಬಂದಿದೆ ನಕ್ಕನ್ ದುಡ್ಡು ಏನು ಅಂತ.
ನನ್ನ ಇಡೀ ನನ್ನ ಜೀವನದಲ್ಲೇ ಯಾರ ಹತ್ರನೂ 1 ರೂಪಾಯಿ ಭಿಕ್ಷೆ ಬೇಡಿಲ್ಲ, ಯಾರ ಹತ್ರನೂ 1 ರೂಪಾಯಿ ತಿಂದಿಲ್ಲ, ಯಾರ ಹತ್ರನೂ 1 ರೂಪಾಯಿ ಮೋಸ ಕೂಡ ಮಾಡಿಲ್ಲ. ಬಟ್ ಅಂದರೂ ದೇವ್ರು ಯಾವ ಥರ ಅಂದರೆ, ದೇವರು ನನ್ನ ಯಾರ್ಯಾರನ್ನ ಮೀಟ್ ಮಾಡಿಸ್ತಾನೆ ಅವರೆಲ್ಲ ನನಗೆ ತಿಕ್ಕ ಹೊಡೆದೋಗೋವರೇ ಆಗಿಬಿಟ್ಟಿದ್ದಾರೆ, ಅಥವಾ ನಕ್ಕನ್ನು ಹೋಗ್ಬಿಡ್ತಾರೆ, ಅಥವಾ ಏನಾರೋ ನನ್ನ ಲೈಫ್ ಜೊತೆ ಆಟಾಡ್ಬಿಟ್ಟು ಹೋಗ್ಬಿಡ್ತಾರೆ. ದೇವ್ರು ಬರೀ ಅಂಥವ್ರನ್ನೇ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತಾನಪ್ಪ. ಒಳ್ಳೆ ಜನನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡೋದೇ ಇಲ್ಲ, ಯಾಕಂದರೆ ದೇವ್ರಿಗೆ ಭಯ. ನಕ್ಕನ್ಲೇ ಎಲ್ಲಿ ಉದ್ಧಾರ ಆಗ್ಬಿಡ್ತಾನೆ ನಕ್ಕನ್ ಒಳ್ಳೆಯವ್ರ ಜೊತೆ ಸೇರಿಕೊಂಡು ಅಂತ. ಅದಕ್ಕೆ ಫಸ್ಟು ದೇವರು ಕೆಟ್ಟವ್ರು ಕಲಿಸ್ಬಿಡ್ತಾನೆ ಜೀವನದಲ್ಲಿ, ನಕ್ಕನ್ ಅವರಿಂದ ಕಲಿ ಅಂತಾನೆ. ಅದು ರಿಯಲ್ ಪಾಠ. ನೋ ಪ್ರಾಬ್ಲಮ್. ತಿನ್ನಿ ಬಾಬಾ. ನಕ್ಕನ್ ನಾನೇನೋ ಲೇಖಿ ಜೊತೆ ಒಂದು ವಿಡಿಯೋ ಮಾಡಿದ ತಕ್ಷಣ ಇಬ್ಬರು ಅಷ್ಟೇ ತಿಕ್ಕ ಉರ್ಕೊಂಡಿರೋದು. ಏನಂತ ತಿಕ್ಕ ಉರ್ಕೊಂಡಿರೋದು, ನಕ್ಕನ್ ನನಗೆ ಬಕೆಟ್ ಹಿಡ್ದಂತೆ. ನಕ್ಕನ್ ನಮ್ಮ ಅಪ್ಪ ಅಮ್ಮಂಗೆ ಶಾಟ ನಾನು ಯಾವತ್ತೂ ಬಕೆಟ್ ಹಿಡ್ದಿಲ್ಲ, ನಕ್ಕನ್ ಅವನಿಗೋಗಿ ಬಕೆಟ್ ಹಿಡಿತೀನ? ಹಾಂ, ನಾನು ಇವತ್ತು 400 400K ನಾನು ಒಬ್ಬನೇ ಮಾಡ್ಕೊಂಡಿರೋದು. ನಾನು ಯಾವನ ಜೊತೆನೂ ಕಾಲು ಮುಗ್ದು ಬಕೆಟ್ ಹಿಡ್ದೆಲ್ಲ ಬೆಳೆದಿಲ್ಲ. ನಾನು ಬೆಳೆದಿರೋದು ಯಾರಿಂದ? ಕರ್ನಾಟಕ ಜನರಿಂದ. ನಾನು ಒಳ್ಳೇದು ಮಾಡ್ತಾ ಇದ್ದೀನಿ, ಅದಕ್ಕೆ ಕರ್ನಾಟಕ ಜನರು ನನ್ನ ಲವ್ ಮಾಡ್ತಾ ಇದ್ದಾರೆ ಅಷ್ಟೇ. ನಾನು ಬೇರೆಯವನ ಥರ ಎಲ್ಲ ದುಡ್ಡೆಲ್ಲ ಮಾಡಿಕೊಂಡು ಬೇರೆ ಗಿರೆ ಎಲ್ಲ ಶೋಕಿ ಹೊಡೆದಿಲ್ಲ. ನಮ್ಮ ಮನೇಲಿ ಏನಿದೆ ಅದನ್ನೇ ತೋರ್ಸೋದು. ನಮ್ಮ ಮನೇಲಿ ಸಾಲ ಇದೆಯಾ, ಸಾಲದ ಬಗ್ಗೆ ಮಾತಾಡ್ತೀನಿ. ನಮ್ಮ ಮನೇಲಿ ಕಾಸು ಬಂದಾಗ ನಾನು ಕಾಸಿನ ಬಗ್ಗೆ ಮಾತಾಡ್ತೀನಿ. ಈ ಥರ ಓಳ್ಗೀಳೆಲ್ಲ ಬಿಟ್ಕೊಂಡು ನನ್ನ ಆಡಿಯನ್ಸ್ನೆಲ್ಲ ಡೈವರ್ಟ್ ಮಾಡ್ಕೊಳಲ್ಲ. ನನಗೆ ಗೊತ್ತು, ನನ್ನ ಕರ್ನಾಟಕ ಜನರು ನನಗೆ ಊಟ ಹಾಕ್ತಾರೆ. ನಾನು ಯಾರ ಮನೇಲಿ ಊಟ ಹಾಕ್ತಾರೆ ಅಥವಾ ಎಲ್ಲಿ ಊಟ ತಿಂತೀನಿ ಅಲ್ಲೆಲ್ಲ ನಾನು ಕಕ್ಕಸ್ ಮಾಡಲ್ಲ ಬೇರೆಯವ್ರ ಥರ. ಬಕೆಟ್ ಅಂತೆ, ಶಾಟ ಬಕೆಟು. ಏನೋ ಮಾತಾಡಬಾರ್ದು ಅಂತ ಸುಮ್ಮನಿದ್ರೆ ಫಕ್ ಮಾಡಿಬಿಡ್ತಾರೆ. ನನಗೇನು ಬೇಜಾರಿಲ್ಲ ಗುರು, ನನ್ನ ಬಗ್ಗೆ ಮಾತಾಡ್ರಿ. ಹಾಂ, ನೀವು ನನ್ನ ಹೆಸರು ತಗೊಂಡು ಯೂಸ್ ಮಾಡ್ಕೊಳಲ್ವಾ ನಿಮ್ಮ ವೀವ್ಸ್ಗೆ? ಹಾಂ, ಅದು ಬಕೆಟ್ ಅನ್ನಕ್ಕಾಗಲ್ವಾ ನನಗೆ? ನಾನು ಬೇಜಾನ್ ಅನ್ಬೋದು, ಅನ್ನಲ್ಲ ಅಷ್ಟೇ. ಯಾಕೆ ಹೇಳಿ? ನನಗೆ ಗೊತ್ತು ನೀವೆಲ್ಲ ನನ್ನ ಲವ್ ಮಾಡ್ತೀರಾ ಅಂತ. ನಾನು ಯಾಕೆ ಸುಮ್ಮನೆ ನಿಮ್ಮ ಬಗ್ಗೆ ಎಲ್ಲ ಕೆಟ್ಟಾಗಿ ಮಾತಾಡಲಿ? ನಾನು ಯಾವನಾರೋ ಟ್ರೋಲ್ ಮಾಡಿರೋದು ನೋಡಿದ್ದೀರಾ? ಅಥವಾ ಯಾವನಾರೋ ಬಕೆಟ್ ಹಿಡ್ದಿರೋದು ನೋಡಿದ್ದೀರಾ? ಅಥವಾ ಯಾವನಾರೋ ಹತ್ರ ಹೋಗಿ ಕಾಲು ಚಾಚಿರೋದು ನೋಡಿದ್ದೀರಾ? ಯಾವನ ಹತ್ರನೂ ಈ ಥರ ಗಾಂಡುಗಳ ಕೆಲಸ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟು ಇಲ್ಲ, ನಾನು ಮಾಡೂ ಇಲ್ಲ. ಜೀವನದಲ್ಲಿ ನೆಮ್ಮದಿಯಾಗಿರ್ತೀನಿ ಅಷ್ಟೇ. ಯಾವನ್ ಶಾಟ ಹಿಡ್ಕೊಂಡು ನಾನು ಬೆಳೆದಿಲ್ಲ. ನನ್ನ ಓನ್ ಶಾಟ ಏನಿದೆ ಅದೇ ಶಾಟ ಹಿಡ್ಕೊಂಡು ನಾನು ಬೆಳೆದಿರೋದು. ನನಗೆ ನಮ್ಮ ಅಣ್ಣ ಬಿಟ್ಟೋದ ಆಮೇಲೆ ನನ್ನ ಜೊತೆಲಿ ಯಾರೂ ಇರಲಿಲ್ಲ, ಒಬ್ಬರು ಇರಲಿಲ್ಲ ಗುರು. ಯಾರಿದ್ರು ನನ್ನ ಜೊತೆ? ಯಾವನೂ ಇರಲಿಲ್ಲ. ನನಗಿದ್ದಿದ್ದೆ ಯಾರು? ಕರ್ನಾಟಕ ಜನರು. ಅವ್ರು ನನ್ನ ನೋಡ್ತಾ ಇದ್ರು, ನಾನು ಒಂಚೂರು ದುಡ್ಡು ಮಾಡ್ಕೊತಾ ಇದ್ದೆ. ನಮ್ಮ ಮನೇಲಿ ಏನೇನು ಚೂರು ಸಾಲ ಇತ್ತು ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೆ. ಏನೋ ತುಂಬ ನನಗೆ ಸಪೋರ್ಟ್ ಮಾಡಿರೋದು ಯಾರು ಅಂದರೆ ಕರ್ನಾಟಕ ಜನರು. ನಾನಿವತ್ತು ನಮ್ಮ ಮನೇಲಿ ಊಟ ತಿಂತಾ ಇದ್ದೀನಿ ಅಂದ್ರೇನೋ ನಿಮ್ಮ ಹೆಸರು ಹೇಳ್ಕೊಂಡು ತಿಂತೀನಿ ಆ ಥರ. ನಾನು ಯಾವುದೋ ಮಾರ್ವಾಡಿ ಹಿಡ್ಕೊಂಡು ಮಾರ್ವಾಡಿ ಎಲ್ಲ ಅಲ್ಲೆಲ್ಲ ವ್ಲಾಗ್ಸ್ ಮಾಡಲ್ಲ. ಕರ್ನಾಟಕ ಶುದ್ಧ ಕನ್ನಡ ನಾನು. ನಮ್ಮ ಅಮ್ಮನ ಹೊಟ್ಟೆಯಿಂದ ಆಚೆ ಬಂದಾಗಿಂದನೇ ನನಗೆ ಗೊತ್ತಾಗ್ಬಿಟ್ಟಿತ್ತು ಕನ್ನಡನೇ ನನ್ನ ಜೀವನ ಅಂತ. ಬೇರೆಯವ್ರ ಥರ ಗಾಂಡು ನನ್ನ ಮಗ ಅಲ್ಲ ನಾನು. ಕನ್ನಡ ಗೊತ್ತಿದ್ದೇನು ಇಂಗ್ಲೀಷಲ್ಲಿ ತೆಂಗಕ್ಕೆ. ನಾನು ಕನ್ನಡನೇ ಮಾತಾಡೋದು, ನನ್ನ ಜೀವನನೇ ಕನ್ನಡ. ನಾನು ಇವತ್ತಿಲ್ಲಿ ಹುಟ್ಟಿದ್ನಾ ಇಲ್ಲೇ ಸಾಯ್ಬೇಕು, ನನ್ನ ಜೀವನ ಎಲ್ಲ ಇಲ್ಲೇ ಸಾಯ್ಬೇಕು ನಾನು.
ಸತ್ರೇನು ಮತ್ತೆ ಹುಟ್ಟು ಬರ್ಬೇಕಂದ್ರೆ ಇದ್ದೇ ಕರ್ನಾಟಕ ನಾಡಲ್ಲಿ ಹುಟ್ಟು ಬರ್ಬೇಕು ನಾನು. ಅಷ್ಟು ನನಗೆ ಕನ್ನಡ ಕಂಡ್ರೆ ಇಷ್ಟ.